ದೇವರಿಗೆ ಸ್ತೋತ್ರವಾಗಲಿ. ಆದಿಕಾಂಡ 1:1 ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅಂದರೆ ಎಷ್ಟು ಶಕ್ತಿ ಇದೆ ನೋಡ್ರಿ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾರೆ. ದೇವರಂತ ನಾವು ಹೇಳ್ತೀವಿ ಯಾರಿಗೆ ಅಂದರೆ ಸೃಷ್ಟಿ ಮಾಡೋ ಶಕ್ತಿ ಇರೋರಿಗೆ ಮಾತ್ರನೇ ದೇವರಂತಾರೆ. ಆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲದೇ ಇರೋರಿಗೆ ದೇವರಂತ ಹೇಳೋದಿಲ್ಲ. ಇವಾಗ ಮನುಷ್ಯ ಏನಾದರೂ ಕಂಡುಹಿಡಿದ್ರೂ ಕೂಡ ದೇವರು ಸೃಷ್ಟಿ ಮಾಡೋದಿರೋ ವಸ್ತು ತೆಗೆದು ಅವನೇನೋ ಮಾಡ್ತಾನೆ ಹೊರತು ಅವನೇ ಸೃಷ್ಟಿ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿ ಏನೋ ಸೃಷ್ಟಿ ಮಾಡೋದಿಲ್ಲ. ಹೊಸದಾಗಿ ಸೃಷ್ಟಿ ಮಾಡಿ ದೇವ್ರು ಸೃಷ್ಟಿ ಮಾಡಿರೋದನ್ನು ಮುಟ್ಟಿದಾಗೆ ಅದನ್ನು ತೆಗೆದಾಗೆ ಅವನೇ ಸೃಷ್ಟಿ ಮಾಡಿ ಅವನೇ ಮಾಡೋದಿದ್ರೇ ಅವನ್ನ ನಾವು ದೇವರಂತ ಹೇಳ್ಬೋದು ಹೊರತು. ಬಟ್ ದೇವರು ಸೃಷ್ಟಿ ಮಾಡಿ ಇಟ್ಟರದಲ್ಲಿ ತೆಗೆದು ಮಾಡ್ತಾರೆ, ಅಂಥ ದೊಡ್ಡ ದೇವರು. ಬಟ್ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರ ಹತ್ರ ಮನಪೂರ್ವಕವಾಗಿ ನಮ್ಮ ಬೇಕಾಗಿರೋ ಅವಶ್ಯಕತೆಗಳು, ವ್ಯಾಧಿ ಇರ್ಬೋದು, ಸಾಲ ಸಮಸ್ಯೆ ಇರ್ಬೋದು, ಇಲ್ಲ ಕುಟುಂಬದ ಸಮಸ್ಯೆಗಳಿರ್ಬೋದು, ಏನೋ ಹೋರಾಟಗಳಿರ್ಬೋದು, ರಕ್ಷಣೆ ಹೊಂದದೇ ಇರ್ಬೋದು, ಎಕ್ಸೆಟ್ರಾ. ಈ ರೀತಿ ಸಮಸ್ಯೆಗಳು ನಮಗೆ ಬಂದಾಗ ನಾವು ಪ್ರಾರ್ಥನೆ ಪ್ರಾರಂಭಿಸಿದ್ರೆ ಇಷ್ಟ ದೊಡ್ಡ ಸೃಷ್ಟಿಕರ್ತನು ನಮ್ಮ ಪ್ರಾರ್ಥನೆ ಕೇಳುವರಾಗಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಭಾಳ ಜನಗಳು ನಾವು ದೇವ್ರು ನಂಬಿಕೊಂಡು ಪ್ರಾರ್ಥನೆ ಮಾಡಿ ಎಷ್ಟೋ ಆಶೀರ್ವಾದ ಮೇಲನ್ನು ನಾವು ಹೊಂದಿದ್ದೇವೆ. ಆದರೆ ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸೋದು ಏನಂತ ಹೇಳಿದ್ರೆ, ದೇವರು ಬಂದ್ಬಿಟ್ಟು ನಾವು ಆತರ ಪಡ್ತೀವಿ, ಅದು ಬಂದು ದೇವರ ದೃಷ್ಟಿಯಲ್ಲಿ ಅದು ತಪ್ಪು. ಯಾಕಂತ ಹೇಳಿದ್ರೆ ನಮಗೆ ಪ್ರೇಯರ್ ಮಾಡಿದ ತಕ್ಷಣ ನಾಳೆನೇ ಆಗಿಬಿಡ್ಬೇಕು, ಇವತ್ತೇ ಆಗಿಬಿಡ್ಬೇಕು ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ಮಾಡಬೇಕು ಅಂತ ಹೇಳಿದ್ರೆ ಅವರು ದೇವರಾಗಿರೋದಿಲ್ಲ, ನಮ್ಮ ತಂದೆ ಆಗಿರೋದಿಲ್ಲ, ಆತ್ಮಿಕ ತಂದೆಯಾಗಿ ಇರೋದಿಲ್ಲ. ಅವರು ಸರ್ವೆಂಟ್ ಆಗ್ತಾರೆ. ಯಾಕಂದರೆ ಸರ್ವೆಂಟೇ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಮಾಡಬೇಕು, ಇಲ್ಲದಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೆಗೆಯೋದು, ಕೆಲಸದಿಂದ ತೆಗೆಯೋದು, ಡಿಸ್ಮಿಸ್ ಮಾಡೋದು, ಏನೋ ಒಂದು ಅವ್ರ ಮೇಲೆ ಅಪರಾಧವನ್ನು ಹಾಕ್ತೀವಿ. ಆ ರೀತಿ ದೇವರು ಆ ಲೆಕ್ಕಕ್ಕೆ ಬರೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದರೆ ದೇವರು ತಕ್ಕ ಸಮಯದ ಅಂತ ಇಟ್ಟಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಆ ತಕ್ಕ ಸಮಯದಲ್ಲಿ ಅದನ್ನು ಮಾಡ್ತಾರೆ. ನಾವು ತಂದೆ ಹತ್ರ ಹೋಗಿ, ನಮ್ಮ ಮಾನಸಿಕ ತಂದೆ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಕೇಳ್ತೀವಿ, ಈ ಥರ ನಮಗೆ ಸಹಾಯ ಮಾಡಿರಿ ಅಂತ ಹೇಳಿ. ನಾವು ಆತ್ಮಿಕ ಶಾರೀರಿಕ ತಂದೆ ಹತ್ರ ಹೋಗ್ಬಿಟ್ಟು ಈ ಥರ 1000 ರೂಪಾಯಿ ಕೊಡ್ರಿ ಅದಕ್ಕೆ ಅಂತ, ಬಟ್ಟೆ ಇಲ್ಲ ಅದಿಲ್ಲ ಅಂತ ಕೇಳ್ತೀವಿ. ಇಮ್ಮಿಡಿಯೇಟಾಗಿ ಅವರು ಮಾಡೋದಿಲ್ಲ, ಟೈಮ್ ಬೇಕಂತಾರೆ, ಕಷ್ಟ ಇದೆ ಅಂತಾರೆ, ಯಾರ ಹತ್ರ ಕೇಳಿ ಮಾಡ್ತಾರೆ. ಏನು ಮಾಡಬೇಕು ಏನು ಬೇಡ, ಇವಾಗ ಬೇಡ ಆಮೇಲೆ ಮಾಡ್ತೀನಿ ಅಂಥೇಳಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ದೇವರು ಇಮ್ಮಿಡಿಯೇಟಾಗಿ ಮಾಡಿದ್ರೂ ತಂದೆನೇ, ನಮ್ಮ ಮಾನಸಿಕ ತಂದೆನೇ, ಇಲ್ಲ ಆಮೇಲೆ ಮಾಡ್ತೀನಿ ಅಂದ್ರೂ ತಂದೆನೇ, ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂದ್ರೂ ಅವ್ರ ತಂದೆನೇ. ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ. ಅದೇ ರೀತಿ ಸೃಷ್ಟಿಕರ್ತನು ನಮಗೆ ಕೇಳಿದ ತಕ್ಷಣ ಕೊಟ್ಟಿದ ತಕ್ಷಣ ಅವರು ಅದು ದೇವರೇ, ಕೊಡದೆ ಹೋದ್ರೂ ಅವರು ದೇವರೇ. ಕೊಡದೆ ಹೋಗೋದಂತಲ್ಲ, ಯಾವ ಸಮಯದಲ್ಲಿ ಏನು ಕೊಡಬೇಕು, ನಾವು ಕೇಳ್ತಿರೋದು ನಮಗೆ ಅವಶ್ಯಕತೆ ಇದೆಯಾ ಇಲ್ಲ, ಒಂದು ಸಮಯ ನಾವು ಕೇಳ್ತಿರೋದು ನಮಗೆ ಆಪತ್ತನ್ನು ಉಂಟು ಮಾಡುತ್ತೆ. ಯಾಕಂದರೆ ಸೃಷ್ಟಿಕರ್ತನವ್ರಿಗೆ ಗೊತ್ತಾಗುತ್ತೆ, ಅಂದರೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದನ್ನು. ಒಬ್ಬರು ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದಬೇಕಂತ ಪ್ರೇಯರ್ ಮಾಡ್ತಾ ಇರ್ತೀವಿ ಎಷ್ಟೋ ವರ್ಷಗಳು. ಅಯ್ಯೋ ಇಷ್ಟು ವರ್ಷ ಮಾಡಿದೆ ನನಗೆ ಸಿಕ್ಕಿಲ್ಲ ಅಂದರೆ ಸಾಯೋವರೆಗೂ ಮಾಡಬೇಕು. ಇನ್ನೇನು ಪ್ರಾಣ ಹೋಗ್ತಿದೆ ಅಂದರೂ ಕೂಡ, ಇಲ್ಲ ನನ್ನ ಗಂಡ ರಕ್ಷಣೆ ಹೊಂದಬೇಕು, ಇಲ್ಲ ನನ್ನ ಹೆಂಡತಿ ರಕ್ಷಣೆ ಹೊಂದಬೇಕು, ಪಕ್ಕದಲ್ಲಿರೋ ರಕ್ಷಣೆ, ಅದನ್ನು ನನ್ನ ಕಣ್ಣಾರೆ ನೋಡಲೇಬೇಕಂತ ಹಠ ಹಿಡಿದು ಪ್ರೇಯರ್ ಮಾಡಿದಾಗ ದೇವರು ಅದನ್ನು ಸಾಯೋದ್ರೊಳಗಡೆ ಅದನ್ನು ನಾನು ಮಾಡಬೇಕು ಅಂತ ದೇವರು ಖಂಡಿತ ಮಾಡ್ತಾರೆ. ಬೈಬಲಲ್ಲಿ ಎಷ್ಟೋ ಉದಾಹರಣೆಗಳಿದೆ. ಏಲಿ ಬಂದ್ಬಿಟ್ಟು ಮಳೆ ಬರೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವನ ಸರ್ವೆಂಟ್ನ ಕಳಿಸಿ ಅಲ್ಲಿ ಮಳೆ ಬಂದಿದೆ ಹೋಗು ನೋಡು ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಹೋಗಿ ಕಾಣುತ್ತಾ ಅಂತ. ಅವ್ರು ಓಡೋಗಿ ಇಲ್ಲ ಅಂತಾರೆ.
2ನೇ ಸಲ, 3ನೇ ಸಲ, 4ನೇ ಸಲ ಪ್ರಾರ್ಥನೆ ಮಾಡೋದು. ಅಂದರೆ ಎಷ್ಟೊತ್ತು ಪ್ರಾರ್ಥನೆ ಮಾಡಿರ್ತಾರೆ, ಎಷ್ಟು ದಿನದಿಂದ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಮಾಡಿ ಅವರೇ ಏನು ಎಷ್ಟು ಸಲ ಕಳಿಸ್ತೀಯ ಅಂತೇಳಿ ಅವರಿಗೆ ಒಂಥರ ಬೇಜಾರಾಗ್ಬಿಟ್ಟು, ಸರ್ವೆಂಟು ಏನು ಕಳಿಸ್ತಾನೆ ಇದ್ದೀರಲ್ಲ ಪ್ರೇಯರ್ ಮಾಡಿಬಿಟ್ಟು ಅಂತೇಳಿ ಬೇಜಾರಾಗುತ್ತೆ. ಇವರು ಕೂಡ ಅದೇ ಬೇಜಾರು ಪಡ್ದಂಗೆ ಪ್ರಾರ್ಥನೆ ಮಾಡಿರಿ ಅಂತಾರೆ. ಯಾಕಂದ್ರೆ ಸೃಷ್ಟಿಕರ್ತನಿಗೆ ಗೊತ್ತು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಸಿಗಲ್ಲ ಬೇಜಾರು ಪಡ್ತೀವಂತ. 7 ಸಲ ಕಳಿಸ್ತಾರೆ. 7ನೇ ಸಲ ಹೇಳ್ತಾರೆ ಒಂದು ಮೇಘ ಕೈ ಅಲತೆಯಷ್ಟು ಎದ್ದೇಳಿದೆ ಅಂತ. 7 ಸಲ. ಅದೇ ರೀತಿಯಾಗಿ ಡ್ಯಾನಿಯಲ್ 21 ದಿನ ಹಠದಿಂದ ಪ್ರೇಯರ್ ಮಾಡ್ತಾರೆ, ನನಗೆ ಉತ್ತರ ಬೇಕೇ ಬೇಕು ಅಂತ. 21 ದಿನದಲ್ಲಿ ಅರ್ಧದರಲ್ಲಿ ಅವ್ರು ನಿಂದಿರಿಸಿಲ್ಲ, 10 ದಿನದಲ್ಲೂ 12 ದಿನದಲ್ಲೂ ನಿಂದಿರಿಸಿಲ್ಲ. ಗೇಬ್ರಿಯಲ್ ಬಂದು ಅವರಿಗೆ ಉತ್ತರ 21ನೇ ದಿನ ಬಂದು ಕೊಡೋವರೆಗೂ ಅವ್ರು ಪ್ರಾರ್ಥನೆಯಲ್ಲೇ ಇದ್ದರು. ಆ ದಾನಿಯೇಲ್ ಥರ ನಾವು ಪ್ರಾರ್ಥನೆ ಮಾಡಬೇಕು. ಏಲಿ ಥರ ಮಳೆ ಅಂಗೈಯಲ್ಲಿ ಮಳೆ ಬರುತ್ತಂತ ಹೇಳ್ಬಿಟ್ಟು ಗೊತ್ತಾಗಿದ್ದ ತಕ್ಷಣ ಸರಿ ನಾವು ಹೋಗೋಣ ಅಂತೇಳಿ ಪ್ರಾರ್ಥನೆನ ಮುಗಿಸ್ತಾರೆ. ಆ ರೀತಿ ನಮಗೆ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಅದು ಸಿಗೋವರೆಗೂ ಪ್ರಾರ್ಥನೆ ಮಾಡಬೇಕು. ತಾಳ್ಮೆಯಿಂದ, ಸಹನೆಯಿಂದ, ವಿಶ್ವಾಸದಿಂದ ದೇವರು ಮಾಡ್ತಾರಂತ ಅವರ ತಂದೆ ಸೃಷ್ಟಿಕರ್ತನಂತೇಳಿ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಎಡೆಬಿಡದೆ ಮಾಡ್ತಾನೇ ಇರಬೇಕು. 3 ವರ್ಷ ಪ್ರಾರ್ಥನೆ ಮಾಡದೆ ಇದು ನಡೆದಿಲ್ಲ ಅಂದರೆ ಅಲ್ಲ, ಅವರಿಗೆ ಟೈಮ್ ಇರುತ್ತೆ. ಯಾವ ಟೈಮಲ್ಲಿ ಏನು ಮಾಡಬೇಕು, ನಮ್ಮನ್ನು ಹೆಂಗೆ ಸರಿ ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಿದ್ರೆ ಒಳ್ಳೆಯದು ಎಲ್ಲ ಅವರಿಗೆ ಗೊತ್ತಿರುತ್ತೆ. ಅದರಿಂದ ನಾವು ವಿಶ್ವಾಸವನ್ನು ಎಡೆಬಿಡದ ಹಾಗೆ ನಂಬಿಕೆಯಿಂದ ಅವ್ರು ಹೇಳಿದ ಮಾತು ಕೇಳಿ ವಿಶ್ವಾಸದಿಂದ ಕಾದ್ಕೊಂಡಿದ್ದಾಗ ತಕ್ಕ ಸಮಯದಲ್ಲಿ ಮಾಡ್ತಾರೆ. ಅಬ್ರಹಾಮನಿಗೆ ಮಾತು ಕೊಟ್ಟರು, ಆದರೆ ಕೊಟ್ಟಿದ ತಕ್ಷಣ ಮಾಡಿಲ್ಲ ಅವರು. ದೇವರೇ ಮಾತು ಕೊಟ್ಟಿದ್ದೇನೆ 25 ವರ್ಷ ಬಿಟ್ಟು ಮಾಡಿದ್ರು. ಆ ಥರ ಅವರಿಗೆ ಒಂದು ಟೈಮಿಂಗ್ಸ್ ಅಂತ ಇಟ್ಟಿರ್ತಾರೆ, ಆ ಟೈಮಲ್ಲಿ ಮಾಡ್ತಾರೆ. ಹಂಗಾದ್ರೆ ಮಾಡದೇ ಇರೋದಂತಲ್ಲ, ಒಂದೊಂದು ಮಾರನೇ ದಿನವೇ ಆಗುತ್ತೆ, ಒಂದೊಂದು 2ನೇ ದಿನವೂ ಆಗುತ್ತೆ, 3ನೇ ದಿನದಲ್ಲೂ ಮಾಡ್ತಾರೆ. ಒಂದೊಂದು ಅವ್ರ ಟೈಮಲ್ಲಿ ಅವರು ಮಾಡ್ತಾರೆ. ಅವ್ರ ಸೃಷ್ಟಿಕರ್ತನು, ಅವರೆಲ್ಲವನ್ನು ಆಳ್ವಿಕೆ ಮಾಡೋ ದೇವರು, ಅವರಿಗೆಲ್ಲ ಗೊತ್ತಿರುತ್ತೆ. ಓದಿದ ತಕ್ಷಣ ಇಂಟರ್ವ್ಯೂ ಆಗಿದ ತಕ್ಷಣ ನನಗೆ ಇವಾಗಲೇ ಇಮಿಡಿಯೇಟಾಗಿ ಆಗಿಬಿಡ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ನಮ್ಮನ್ನು ಸರಿ ಮಾಡುವ ಭಾಗಗಳೆಲ್ಲ ಇರ್ತವೆ. ಇದನ್ನೆಲ್ಲ ಸರಿ ಮಾಡಿ ದೇವರು ಅದನ್ನು ಅವರು ಮಾಡ್ತಾರೆ. ದೇವರು ಎಲ್ಲವನ್ನು ಮಾಡ್ತಾರೆ. ಮೊದಲೇ ಹೇಳ್ದಂಗೆ ದೇವ್ರನ್ನ ಕೇಳಿದ ತಕ್ಷಣ ಎಲ್ಲವನ್ನು ಮಾಡ್ತಾಯಿದ್ರೆ ದೇವರು ದೇವರಾಗಿರೋದಿಲ್ಲ, ನಮ್ಮ ತಂದೆ ಆಗಿರೋದಿಲ್ಲ, ಅವರು ಸರ್ವೆಂಟ್ ಆಗ್ತಾರೆ. ಅದರಿಂದ ಕೊಲೋಸ್ಯರು 1:16 ಎಷ್ಟು ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವವಾಗಲಿ, ದೊರೆತನರಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟಿತು. ಆತನ ಎಲ್ಲಕ್ಕೂ ಮೊದಲು ಇದ್ದನು, ಆತನ ಸಮಸ್ತ ಆಧಾರಭೂತನು. ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರು ಮೊದಲೇ ಎದ್ದವರು, ಅವರಿಗೋಸ್ಕರನೇ ಎಲ್ಲ ಸೃಷ್ಟಿ ಮಾಡಿದ್ದು ಅಂತ. ಈ ಸೃಷ್ಟಿಕರ್ತನು ಸತ್ತಿರೋರನ್ನ ಎಬ್ಬಿಸಿರುವ ದೇವರು. ಲೋಕದಲ್ಲಿದ್ದಾಗ ನಮಗೆಲ್ಲರಿಗೂ ಗೊತ್ತಿದೆ, ಲಾಜರನ್ನು ಎಬ್ಬಿಸಿದ್ದು. ಅಂಥ ಶಕ್ತಿಗಳ ದೇವರು ಮಾಡ್ತಾರೆ. ಬಟ್ ನಮಗೆ ಏನಂದರೆ ಆ ಥರ. ಇನ್ನೊಂದು ನಾವು ಹೇಳ್ದಂಗೆ ದೇವ್ರು ಕೇಳಬೇಕು. ಇನ್ನೊಂದು ಲೋಕದ ಅವಶ್ಯಕತೆಯೇ ಕೇಳೋದು. ಆತ್ಮಗಳು ರಕ್ಷಣೆ ಹೊಂದಲಿ ಅಂತ ಕೇಳೋದಿಲ್ಲ. ನಮಗೆ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡಿರಿ ಅಂತ ಪ್ರಾರ್ಥನೆ ಮಾಡೋದು ಇಲ್ಲ. ನಾವು ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದಿದ್ದರೆ ಈ ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಿಲ್ಲ. ನಾನು ಎಮ್ಮೆಗೋಸ್ಕರ ಹೇಳ್ತಿಲ್ಲ. ಬೆಳಗ್ಗೆ 3ರಿಂದ ಇಲ್ಲ 3:30 5 ಗಂಟೆ 6 ಗಂಟೆವರೆಗೂ ಪ್ರಾರ್ಥನೆ ಮಾಡಿ ಮತ್ತೆ ಒಂದು 2 ಅವರ್ ನಿದ್ದೆ ಮಾಡಿಬಿಟ್ಟು ಎದ್ದು ನನ್ನ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಇಲ್ಲ ಒಂದೊಂದು ಸಮಯ ಆಗಿಲ್ಲ ಅಂದ್ರೂ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹಂಗೆ ಹೋಗ್ತೀವಿ. ಆ ದಿನದ ಬಲವನ್ನು ದೇವ್ರು ಕೊಡ್ತಾರೆ. ಏನು 5 ಗಂಟೆ ನಿದ್ದೆ ಮಾಡಿದ್ವಿ 6 ಗಂಟೆ ನಿದ್ದೆ ಮಾಡಿದ್ರೆ ಸುಸ್ತು ಟಯರ್ಡ್ ಏನು ಬರೋದಿಲ್ಲ. ಯಾಕಂದರೆ ಪರಿಶುದ್ಧಾತ್ಮ ನಮ್ಮನ್ನು ಉತ್ಸಾಹದ ಆತ್ಮದಲ್ಲಿ ನಡೆಸ್ತಾರೆ. ಅದರಿಂದ ಅವ್ರ ಶಕ್ತಿಗಳ ದೇವರಾಗಿರೋದ್ರಿಂದ ನಾವು ದೇವರೇ ಅವರು. ಒಂದು ಸಲ ವಿಶ್ವಾಸ ನಂಬಿಕೆ ಇಟ್ಟ ಮೇಲೆ ನಮ್ಮ ಪ್ರಾರ್ಥನೆಯನ್ನು ಎಡೆಬಿಡದಾಗಿ ನಮ್ಮ ಜೀವಿತ ಕಾಲ ಪೂರ್ತಿ ಮಾಡ್ತಾ ಇದ್ದಾಗ
ಏನು ಬೇಕೋ ಅದು ತಕ್ಕ ಸಮಯದಲ್ಲಿ ಅವರು ಕೊಡುವವರಾಗಿದ್ದಾರೆ. ನಾವು ಅದು ಅಷ್ಟರೊಳಗಡೆ ನಾವು ಗೊಣಗೋದು ಸೊಣಗೋದು, ಕೊಟ್ಟಿಲ್ಲ ಅಂತೇಳಿ ಪ್ರಾರ್ಥನೆ ಬಿಟ್ಬಿಡೋದು, ಅಯ್ಯೋ ನಾನು ಕೇಳಿದೆ ದೇವ್ರ ಕೈ ಮಾಡಿಲ್ಲ ಆಗಿಲ್ಲ. ಆದರೆ ಯೆಶಾಯ 59:1-2 ದೇವ್ರು ಹೇಳಿದ್ದಾರೆ, ಪಾಪ ಇರೋದ್ರಿಂದ ಅವ್ರ ಮುಖಕ್ಕೆ ಅಡ್ಡಿಯಾಗಿದೆ, ಅದನ್ನು ಕೇಳಿಲ್ಲ ಅಂತ. ಸ್ವಲ್ಪ ನಮ್ಮನ್ನು ಬದಲಾಯಿಸುವ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಕ್ರಮಗಳು, ಇನ್ನೊಂದು ಪ್ರಾರ್ಥನೆ ಮಾಡ್ತಿದ್ದಾಗ ನಾವು ಕೇಳ್ತಾ ಇರೋದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋದು ಇದೆ. ಒಂದು ಸಮಯ ಕಾರ್ ಬೇಕಂತ ಕೇಳ್ತೀವಿ, ಒಂದು ಉದಾಹರಣೆಗೆ. ಬಟ್ ಕಾರ್ ಕೊಟ್ಬಿಟ್ರೇನು ಅದು ಇಡೋಕ್ಕೆ ಜಾಗ ಇಲ್ಲ, ಎಲ್ಲೋ ಇಟ್ಬಿಟ್ಟು ಆಮೇಲೆ ನಿದ್ದೆ ಬರ್ದಂಗೆ ಮನೆಯಲ್ಲಿ ಹೆಂಡ್ತಿ ಹತ್ರ ನಾನು ಹೋಗಿ ಕಾರಲ್ಲೇ ಮಣ್ಕೊಳ್ವ, ಯಾರ್ದು ಕಲ್ಲು ಹಾಕ್ಬಿಡ್ತಾರ, ಸೀಟ್ ಹಾಕ್ಬಿಡ್ತಾರ ಅಂತ. ಸರಿ, ಎರಡನೇದು ಕಾರ್ ಬೇಕಂತ ಕೊಟ್ಟಿದ ತಕ್ಷಣ ಅದಕ್ಕೆ ಪೆಟ್ರೋಲ್ ಹಾಕಿ ಓಡ್ಸೋಕ್ಕಾಗದೆ ಅಷ್ಟು ಆರ್ಥಿಕತೆ ಹಣ ಇಲ್ಲದ ಹಾಗೆ ಇರ್ತೀವಿ, ಆಸೆ ಇರ್ತತೆ. ಒಂದು ಉದಾಹರಣೆಗೆ ಈ ಥರ ಹೇಳ್ತಾ ಇದ್ದೀನಿ. ಆ ಥರ ಎಲ್ಲವನ್ನು ನಾವು ಈ ಕಾರಿನ ಹಾಗೆ ಎಲ್ಲವನ್ನು ತಗೋಬೇಕು. ಅಂದರೆ ಕಾರ್ ಕೇಳ್ತೀವಿ, ಕೊಟ್ಟಿದ ತಕ್ಷಣ ಪೆಟ್ರೋಲ್ ಹಾಕೋಕ್ಕಿರಲ್ಲ, ಅದೇನಾದರೂ ರಿಪೇರಿ ಆಗೋಕ್ಕೆ ಮಾಡೋಕ್ಕಾಗಲ್ಲ. ನಮ್ಮ ಕೈಯ ಬಲಪಡಿಸಿದ ಮೇಲೆ ದೇವರೇ ಕೊಡ್ತಾರೆ ತಕ್ಕ ಸಮಯದಲ್ಲಿ. ಆ ರೀತಿ ಉದಾಹರಣೆಗೆ ಎಲ್ಲವೂ ಸರಿ, ಏನೇ ಸರಿ ಆ ತಕ್ಕ ಸಮಯದಲ್ಲಿ ಮಾಡ್ತಾರೆ. ಬೇರೆಯವ್ರಿಗೆ ಆಯ್ತಂತೇಳಿ ನಾವು ಆತರ ಪಡೋದಾಗಲಿ, ಆವೇಶ ಪಡೋದಾಗಲಿ, ನಾವು ಕೇಳಿದ ತಕ್ಷಣ ಅವ್ರು ಮಾಡಿರಬೇಕಂತ ಏನು ರೂಲ್ಸ್ ಏನಿಲ್ಲ. ನಾವು ದೇವರಿಗೆ ನಾವು ಅವ್ರ ಪಾದ ಇಟ್ಟುಕೊಂಡು ತನ್ನನ್ನು ತಗ್ಗಿಸಿಕೊಂಡು ಉಪವಾಸ ಇದ್ದು, ಏನಾದರೂ ಮುಖ್ಯವಾಗಿ ಅವಶ್ಯಕತೆಗಳಿದ್ದರೆ, ವ್ಯಾಧಿಗಳಿಂದಲೂ ಏನೋ ನಮಗೆ ಸಮಸ್ಯೆಗಳಿಂದ, ಹಣದ ಸಮಸ್ಯೆಗಳಿಂದಲೂ ಏನೋ ಸಮಸ್ಯೆ ಬಂದಾಗ ಉಪವಾಸ ಇದ್ದು ಅವ್ರ ಕಾಲು ಹಿಡ್ಕೊಂಡು ನನ್ನ ಪಾಪವನ್ನು ಕ್ಷಮಿಸ್ರಿ, ತನ್ನನ್ನು ತಗ್ಗಿಸಿಕೊಂಡು ತನ್ನನ್ನು ಬೇಡಿದಾಗ ಅವರು ದೇವರು ಸಹಾಯ ಮಾಡುವವರಾಗಿದ್ದಾರೆ. ತನ್ನನ್ನು ಹೆಚ್ಚಿಸ್ಕೊಳ್ಳೋರಿಗೆ ದೇವರು ಎದುರಿಸಿ ನಿಲ್ತಾರೆ. ಈಗೋ ಪ್ರಾಬ್ಲಮ್ ಇರಬಾರದು. ಆ ರೀತಿಯಾಗಿ ನಾವು ದೇವರೇ ನಮ್ಮ ಒಡಹುಟ್ಟಿ ನಮ್ಮನ್ನು ಎತ್ತ ತಂದೆ, ಮಾಂಸಿಕ ತಂದೆ ಬಂದು ನಮಗೆ ಕೇಳಿದ ತಕ್ಷಣ ಕೊಟ್ರೂ ತಂದೆ, ಕೊಡದೆ ಹೋಗಿ ಅಲ್ಲಪ್ಪ ನನ್ನ ಕೈ ಕೊಡೋಕ್ಕಾಗಲ್ಲ ಅಂದ್ರೂ ತಂದೆ. ಇದೇ ರೀತಿ ಸೃಷ್ಟಿಕರ್ತನ ಹತ್ರ ಯಾವಾಗಲೂ ನಾವು ಕೇಳ್ತಾನೆ ಇರಬೇಕು. ಕೊಟ್ಟರೆ ಮಾತ್ರ ತಂದೆ ಅಲ್ಲ, ಕೊಡದೇ ಇದ್ರೂ ತಂದೆ. ಅದರಿಂದ ನಾವು ಪ್ರಾರ್ಥನೆಯನ್ನು ಎಡೆಬಿಡದ ಹಾಗೆ ಸೃಷ್ಟಿಕರ್ತನ ಪಾದಸನದಲ್ಲಿ ಬಿದ್ದು ಅವರ ಐಕ್ಯತೆಯನ್ನು ಬೆಳೆಸ್ಕೊಂಡು ವಾಕ್ಯದಲ್ಲಿ ನಾವು ಬೆಳಿಬೇಕು. ಈಗ ವಾಕ್ಯಗಳು ಕೊಟ್ಟಿದ್ದಾರೆ, ಅದನ್ನು ಧ್ಯಾನಿಸಬೇಕು. ಆದರೆ ನಾವು ಧ್ಯಾನಿಸೋದಿಲ್ಲ. ಏನು ನಡೀತಿದೆ, ಏನು ಮುಂಚೆ ನಡಿಬೋದು, ಏನು ನಮಗೆ ಗೊತ್ತಿಲ್ಲದ ಹಾಗೆ ಇದ್ದೀವಿ. ಆ ರೀತಿ ಇಲ್ಲದ ಹಾಗೆ ನಮ್ಮನ್ನು ನಾವು ದೇವರಾಗೆ ಇಟ್ಟು ಯಾವಾಗಲೂ ಸತತವಾಗಿ ಪ್ರಾರ್ಥನೆಗಳಲ್ಲಿ, ವಾಕ್ಯಗಳಲ್ಲಿ ಬೆಳೆಯೋಣ. ಅವ್ರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು, ಏನು ಕೊಡಬಾರ್ದಂತ ಗೊತ್ತಿರೋದ್ರಿಂದ ಅವ್ರು ಕೊಟ್ಟರು ಸರಿ, ಕೊಡದೇ ಇದ್ರೂ ಸರಿ, ಅವರ ದೇವರು ಸ್ಥಾನದಲ್ಲಿ ಇಟ್ಟು ನಾವು ಅವ್ರ ಐಕ್ಯತೆಯನ್ನು ಬಿಟ್ಟು ಬಿಡೋದಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಆ ನಿತ್ಯ ರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಾವು ಆತರ ಪಡುವವರು, ಚಂಚಲ ಮನಸ್ಸು, ಭಯ, ಕೋಪ ಇರುವವರು, ನಾವು ಕೇಳಿದ ತಕ್ಷಣ ನೀನು ಮಾಡಬೇಕನ್ನೋರು, ಅದು ಸರ್ವೆಂಟ್ಗೆ ಆಗಿ ದೇವರು ಸೃಷ್ಟಿಕರ್ತನನ್ನು ನಾವು ಮಾಡಬಾರದು. ನಾವು ಭಯಭಕ್ತಿ ಉಳ್ಳವರಾಗಿ ಇರಬೇಕು. ನಾವು ಸೃಷ್ಟಿಕರ್ತನನ್ನು ಮಾಡು ಅಂತೇಳಿ ಬಲವಂತ ಮಾಡ್ತೀವಿ. ಒಂದು ಸಮಯ ಅದು ಮಾಡದೆ ಹೋದರೆ ಪ್ರಾರ್ಥನೆ ಬಿಡ್ತೀವಿ, ಗೊಣಗ್ತೀವಿ, ಸೊಣಗ್ತೀವಿ. ಈ ರೀತಿ ಇಲ್ಲದ ಹಾಗೆ ನೀನು ಮಾಡಿದ್ರೂ ಸರಿ, ಮಾಡದೇ ಇದ್ರೂ ಸರಿ, ಸತತವಾಗಿ ನಮ್ಮ ಪ್ರಾರ್ಥನೆಯ ಜೀವಿತವನ್ನು, ವಾಕ್ಯ ಧ್ಯಾನಿಸೋದು, ನಿನ್ನ ಐಕ್ಯತೆಯನ್ನು ಬಿಟ್ಟು ಬಿಡದ ಹಾಗೆ ಯಾವಾಗಲೂ ತಂದೆ ನಿನ್ನ ಚಿತ್ತ ಇರುತ್ತೆ. ಯಾವ ಟೈಮಲ್ಲಿ ಮಾಡಬೇಕಂತ ಅದು ಆ ಟೈಮಲ್ಲಿ ಮಾಡ್ತೀರಾ. ಅದೇ ನಮ್ಮ ಪ್ರಾಣ ಇರೋವರೆಗೂ ಏನಾದರೂ ಒಂದು ರಕ್ಷಣೆ ಹೊಂದದೇ ಇರೋರು, ದೇವರ ಆತ್ಮಿಕದಲ್ಲಿ ಬೆಳೆದಿರುವ ಕಾರ್ಯಗಳಿಗೋಸ್ಕರ ಸಾಯೋವರೆಗೂ ನಮ್ಮನ್ನು ಆತ್ಮಿಕ ವರಗಳ ಕೃಪೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋದು, ಆತ್ಮ ಭಾರ ರಕ್ಷಣೆ ಹೊಂದದೇ ಇರೋರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ಬಿಡದಾಗೆ ಮಾಡೋದಕ್ಕೆ ಕೃಪೆ ಮಾಡಿರಿ. ಅದು ಎಷ್ಟು ವರ್ಷಗಳಂತಲ್ಲ, ತಕ್ಕ ಸಮಯವರೆಗೂ, ಸಿಗೋವರೆಗೂ, ಸಾಯೋವರೆಗೂ, ಮರಣ ನಮ್ಮ ಹತ್ರ ಬರೋವರೆಗೂ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿರಿ. ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದದೇ ಇದ್ದರೆ ಅವರಿಗೋಸ್ಕರ ಭಾರದಿಂದ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೆನ್.